ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮೇಕಪ್ ಬೈ ದಿವ್ಯಾ ರಾಜೇಂದ್ರ ನನ್ನ ಯೂಟ್ಯೂಬ್ ಚಾನಲ್ ನೇಮು. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸ್ಪೆಷಲ್ ಏನಂತ ಅಂದರೆ ಪ್ಯಾಕಿಂಗ್. ಸೊ ಪ್ಯಾಕಿಂಗ್ ನಡೀತಾ ಇದೆ. ಎಲ್ಲಿಗೆ ಏನು ಅಂತ ನಾನು ಹೇಳ್ತೀನಿ, ವೆಯ್ಟ್ ಮಾಡಿ. ಸನಿಹಾ ಔಟ್ಫಿಟ್ಸ್ ಎಲ್ಲ ಟ್ಯಾಕ್ಸ್ ಎಲ್ಲ ಏನು ಮಾಡ್ಕೊಂಡು ಫೋಟೋ ಮಾಡ್ಕೊತೀನಿ. ಸೊ ಡ್ರೆಸ್ಸಸ್ ಎಲ್ಲ ಇದೆ, ಮತ್ತು ಇಲ್ಲೊಂದು ಸ್ವಲ್ಪ ಇದೆ ನಂದು. ಆ್ಯಂಡ್ ಇದೆಲ್ಲ ಸ್ಕಿನ್ ಕೇರ್ ಮತ್ತು ಮೇಕಪ್ ಪ್ರಾಡಕ್ಟ್ಸು. ಇದೆಲ್ಲ ದಿವಿತ್ ಬಟ್ಟೆ. ಮತ್ತೆ ಎಲ್ಲಿಗೆ ಅಂತ ಹೇಳ್ತೀನಿ. ಸೊ ಇದು ನಮ್ಮ ಫ್ಯಾಮಿಲಿ ಟ್ರಿಪ್. ಯಾಕೆ ಗಾಯ್ಸ್, ಫ್ಯಾಮಿಲಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಅಪ್ಪ ಅಮ್ಮ, ನನ್ನ ಬ್ರದರು ಮತ್ತು ನನ್ನ ಹಸ್ಬೆಂಡ್, ಆಮೇಲೆ ಸನಿಹಾ, ದಿವಿತ್, ನನ್ನ ಚಿಕ್ಕಿ ಮಕ್ಕಳು ಆ್ಯಂಡ್ ಮೀನ್ಸ್ ಚಿಕ್ಕಿ ಮಕ್ಕಳು ಅಂದರೆ ನನ್ನ ತಂಗಿ ನಿಶಾ ಆ್ಯಂಡ್ ಗುಂಡು, ಆ್ಯಂಡ್ ಆಮೇಲೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಅಜ್ಜಿ ದ ಓಜಿ ಎಲ್ಲರೂ ಹೋಗ್ತಾ ಇದ್ವಿ. ಸೊ ಯಾವ ಪ್ಲೇಸ್ ಅಂತ ಅಂದರೆ ಹೊರನಾಡು, ಶೃಂಗೇರಿ, ಉಡುಪಿ, ಧರ್ಮಸ್ಥಳ. ಸೊ ಇಷ್ಟು ಪ್ಲ್ಯಾನ್ ಆಗಿದೆ. ಸೊ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ. ಇವತ್ತು ನೈಟ್ ಹೊರಡಬೇಕು, ಮಾರ್ನಿಂಗು ಫಸ್ಟು ಹೊರನಾಡು ರೀಚ್ ಆಗ್ತೀವಿ. ಸೊ ಇದೆಲ್ಲ ಪ್ಯಾಕಿಂಗ್ ಆಗ್ತಾಯಿದೆ. ನನ್ನ ನೈಟ್ ನಿಮಗೆ ನನ್ನ ಫ್ಯಾಮಿಲಿನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ನೋಡ್ತಾ ಇರಿ ಗಾಯ್ಸ್. ನೋಡಿ ಯಾರು ಬಂದಿದ್ದಾರೆ. ಹಾಯ್ ನಿಶಾ. ಹಲೋ. ಏನು ತಿಂದೆ? ಪಿಜ್ಜಾ. ನನಗೆ ತಂದಿದ್ಲು ಪಿಜ್ಜಾ. ನನಗೆ ನಿಂಗಿಲ್ಲ, ದಿವಿತ್ಗೆ ಅಷ್ಟೇ ತಂದಿದ್ದೀನಿ. ಮೋಸಪ್ಪ ಇದು. ಏನೋ ದಿವಿತ್ ನೋಡೋ, ನನಗೆ ಪಿಜ್ಜಾನೇ ತಗೊಬಂದಿಲ್ಲ. ಅದಕ್ಕೆ ಅವ್ರ ಜೊತೆ ಮಾತಾಡ್ಬೇಡ ಆಯ್ತಾ? ನೀನು ನಿನಗೆ ತಾನೇ ತಂದಿರೋದು ನಾನು. ತಿಂದ ಮಮ್ಮಿಗೆ? ಅದಕ್ಕೆ ಮಾತಾಡ್ಬೇಡ ಅನ್ನೋದು. ನಿನ್ನ ಜೊತೆನೇ ಮಾತಾಡಲ್ಲ. ಎಲ್ಲೇ ಅವಳು ಚೆನ್ನಾಗಿ ಕೈ ಕೊಟ್ಲು. ಅವಳ ಕೆಲಸ ಅಷ್ಟೇ ನೋಡ್ಕೊಂಡ್ಲು, ನಮ್ಮ ಕೆಲಸ ಏನೂ ಮಾಡಿಲ್ಲ. ಚೆನ್ನಾಗಿ ಕೈ ಕೊಟ್ಲು. ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ನೋಡಿ ಗೈಸ್. ಹೆಲ್ಪ್ ಮಾಡ್ತಾ ಇದ್ದಾನೆ ದಿವಿತ್. ಹುಷಾರು ಕೈ. ಗಾಯ್ಸ್, ಪ್ಯಾಕಿಂಗ್ ಎಲ್ಲ ಮುಗಿಸಿ ಮತ್ತೆ ಸಿಗ್ತೀನಿ. ಸಂಜೆ ಎಲ್ಲರೂ ಬರ್ತಾರೆ. ಸೊ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ತೀನಿ. ಬಾಯ್. ಹಾಯ್. ಸೊ 10:30 ಟೈಮ್. ಈಗ ಎಲ್ಲ ಊಟ ಮುಗಿಸ್ಕೊಂಡು ರೆಡಿಯಾಗಿದ್ದೀವಿ. ಟಿ ಬಂದಿದೆ. ಸೊ ಲಗೇಜ್ ಎಲ್ಲ ಒಳಗಿಟ್ಬಿಟ್ಟು ಪೂಜೆ ಮಾಡಿ ಲೆಟ್ಸ್ ಗೋ. ಬನ್ನಿ ಲಗೇಜ್ ತೋರಿಸ್ತೀನಿ. ನೋಡಿ ಲಗೇಜಸ್ಸು. ಇಲ್ಲಿ ದಿವಿತ್ತು, ಇದು ನಮ್ಮ ಚಿಕ್ಕಿ, ಇವರು ನಮ್ಮ ಅಜ್ಜಿ ದಿ ಓಜಿ. ಹಾಯ್ ಮಾಡಿ. ನೋಡಿ ಇವಾಗ ಬಂದಿದ್ದಾಳೆ. ನಾವು ಬಿಸಿ ಪರ್ಸನ್ಸ್. ಇನ್ನೊಬ್ರನ್ನ ತೋರಿಸ್ತೀವಿ. ಅವರು ಇವಾಗ ನಿದ್ರೆಯಲ್ಲಿ ಮುಳುಗಿದ್ದಾರೆ. ಗಾಢ ನಿದ್ರೆಯಲ್ಲಿ. ಪಾಪಚ್ಚಿ ನಮ್ಮ ಅಣ್ಣ 2-3 ಡೇಸಿಂದ ಫುಲ್ಲು ವರ್ಕ್ ಮಾಡಿ ನೈಟ್ ಶಿಫ್ಟ್ ಮಾಡಿ ಕಣ್ಣೆಲ್ಲ ನೋಡಿ ಫುಲ್ಲು ಗುಲಾಬ್ ಜಾಮೂನ್ ಆಗ್ಬಿಟ್ಟೈತೆ. ನಮ್ಮ ಫಸ್ಟ್ ಮನೆಯವ್ರು ಏನು ಮಾಡ್ತಾರೆ ನೋಡ್ಕೊಂಡು ಬರೋಣ ಗಾಯ್ಸ್.
ಫಸ್ಟ್ನೇ ಮನೆಯವ್ರು ನೀವೇ. ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಉಂಡ್ರ? ಏನು ಉಂಡ್ರಿ? ಅನ್ನ ಸಾಂಬಾರು. ಅನ್ನ ಸಾಂಬಾರು. ನೀವು ತಿಂದ್ರ ದೊಡ್ಡಪ್ಪ? ಆಯ್ತು. ಏನ್ ತಿಂದ್ರಿ? ಯಾಕೆ ಲೇಟು? ಮಾಮೂಲಿ ಹೇಳ್ಬೇಕು. ನಾವು ಎಲ್ಲಾನ ಹೋಯ್ತೀವಿ ಅಂದಾಗ ನಮ್ಮ ಲೇಟ್. ಇವ್ರು ಫುಲ್ಲು ಒಳಗೆ ನಗು. ಫುಲ್ಲು ಒಳಗೆ ನಗು. ನಮಸ್ತೆ ನಮಸ್ತೆ ನಮಸ್ತೆ. 9:30ಗೆ ಹೇಳಿದ್ದೀನಿ ಎಲ್ಲರಿಗೂ ಬನ್ನಿರಿ ಅಂತ. 11:30 ಮಾಡವ್ರೆ. ನಮ್ಗೆ ಹೇಳಿದ್ದು 10 ಗಂಟೆ ಅಂತ ಕರೆಕ್ಟಾಗಿ ಹೇಳಿದ್ರು. ನಮ್ಮ ಮನೇಲಿ 10 ಗಂಟೆಗೆಲ್ಲ ಕರೆಕ್ಟಾಗಿ ಇದ್ವಿ. ಇವ್ರ ಮನೆ ಹತ್ರ ಇದ್ವಿ. ಇವ್ರ ಡ್ಯಾಡಿನೇ ಸ್ವಲ್ಪ ಲೇಟ್ ಆಗಿತ್ತು. ಸೊ ಟ್ರಾಫಿಕ್ ಇರೋದ್ರಿಂದ ಇಲ್ಲೊಂದು ಸ್ವಲ್ಪ ಸೀಟ್ಗೆಲ್ಲ ಪ್ರಾಬ್ಲಮ್ ಆಗ್ತಿದಾವೆ. ಇಲ್ಲೊಂದು ಯಾಕಂದ್ರೆ ಬಂಡೆಕಲ್ಲಿದೆ. ಇಲ್ಲೊಂದು ಬಂಡೆಕಲ್ಲು ಐತೆ. ಇಲ್ಲೊಂದು ಎಷ್ಟು ದೊಡ್ಡ ಬಂಡೆಕಲ್ಲು ಅಂದ್ರೆ ಹಿಂಗ್ ಹಿಂದೆ ಕುತ್ಕೊಂಡ್ರೆ ಹಿಂಗೆ ಸೀಟೇ ಹೋಗ್ತೈತೆ ಮುಂದಕ್ಕೆ. ಬರ್ತೀನಿ ಅಕ್ಕ, ಇದು ನಂದು ಯೂಟ್ಯೂಬ್ ಚಾನಲ್. ಪ್ಲೀಸ್ ನೀವು ಸುಮ್ಮನೆ ಕುತ್ಕೊಬಿಟ್ರೆ ಒಳ್ಳೇದು. ಆಯ್ತಪ್ಪ. ನಾನೇ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಲೋ, ಹಾಯ್. ಸೊ ಇದು ನನ್ನ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ದು. ಈಗ ಹೊರನಾಡಲ್ಲಿದ್ದೀವಿ. ಹೊರನಾಡಿಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಇಲ್ಲಿ ವೆದರ್ ಮತ್ತು ಸೀನರಿ ಎಲ್ಲ ಚೆನ್ನಾಗಿದೆ. ಅದನ್ನೆಲ್ಲ ನಾನು ಕ್ಲಿಪ್ಸ್ನ ಆ್ಯಡ್ ಮಾಡ್ತೀನಿ ನೋಡಿ. ಹಲೋ ನಿಶಾ, ಗುಡ್ ಮಾರ್ನಿಂಗ್. ಬೆಕ್ಕು. ಮಾರ್ನಿಂಗ್. ತುಂಬ ಚಳಿ ಇದೆ. ಒಂದು ಓವರ್ಸ್ಕೋಪರ್. ಚೆನ್ನಾಗಿ ನಿದ್ದೆ ಮಾಡಿದ್ರೆ ಎಲ್ಲ ಸಕ್ಕತ್ತಾಗಿ ನಿದ್ದೆ ಮಾಡಿದೆ. ಹಿಂಗೆ ಆರಾಮಾಗಿ ಕಾಲು ಇಟ್ಕೊಂಡು ಕೈ ಕಾಲೆಲ್ಲ ಅಲ್ಲಾಡ್ಕೊಂಡು ಮಲ್ಕೊಂಡಿದ್ದೀನಿ 2 ಅವರ್ ನೆಮ್ಮದಿಯಾಗಿ. ಸೂಪರ್. ಕಾಫಿ ಕುಡ್ದಾ? ನಾನು ಕಟ್ಟೆಲಿ ಕುಡ್ದು ಕಾಫಿ ಕುಡ್ದು ಒಂದು ಲೇಸ್ ಫಸ್ಟ್ ಟೈಮ್ ಜಂಕ್ ಫುಡ್ ತಿಂದು ಮತ್ತೆ ಬಂದು ಮಲ್ಕೊಂಡಿದ್ದು. ಮಲ್ಕೊಳ್ಳೋಣ ಅನ್ನೋಷ್ಟೊತ್ತಿಲ್ಲಿ ಬಂದು ಇವರು ನಮ್ಮ ಪ್ಲೇಸ್ನ ಸೊ ಈಗ ಹೋಗಿ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿಯಾಗಿ ಮತ್ತೆ ಸಿಗ್ತೀವಿ ಟೆಂಪಲ್ ಹತ್ರ. ಬಾಯ್ ಬಾಯ್. ಎಲ್ಲ ರೆಡಿಯಾಗಿ ಈಗ ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡಿ ಏನು ಸಖತ್ತಾಗಿದೆ, ತೋರಿಸ್ತೀನಿ. ಹೇಗೋ ಮಳೆ ಇಲ್ಲ, ಬಿಸಿಲಿದೆ. ನಮ್ಗೆ ತುಂಬ ಭಯ ಆಗಿತ್ತು ಮಳೆ ಬಂದ್ಬಿಡುತ್ತೇನೋ ಅಂತ. ಸೊ ಇಲ್ಲಿ ಸೇವಾ ಕೌಂಟರ್ ಇದೆ. ನಮಗೇನಾದರೂ ಇಷ್ಟ ಆದರೆ ಆ ಸೇವೆನ ನಾವು ಮಾಡ್ತೀವಿ. ಅಲ್ಲ ಈಗ ಈಸ್ಕೊಡ್ತೀನಿ, ಹಾಕೋ. ಅದಕ್ಕೇನಂತೆ ಟಿಕೆಟ್ ಈಸ್ಕೊಡ್ತೀನಿ. ಅನ್ನಪೂರ್ಣೇಶ್ವರಿ. ಅನ್ನಪೂರ್ಣೇಶ್ವರಿ ತುಂಬ ಚಿಕ್ಕದಾಯ್ತು ಕಣ. ಯಾವ್ದು ಚೆನ್ನಾಗಿದೆ? ಯಾವ ದೊಡ್ಡ ತಗೋತೆ ಚಿಕ್ಕ ದೊಡ್ಡದೇ ತಗೋತಾರೆ. ಅನ್ನಪೂರ್ಣೆ ಥರ ಅದೆಲ್ಲ ನೋಡಿ, ಅದರಲ್ಲೆಲ್ಲ ಐತೆ. ಚಿಕ್ಕಿ ಹೇಳುತ್ತೆ ಕೊಡ್ಸು ಅಂತ.
ಅದು ಮಾಮ ಕೊಡ್ಸುತ್ತೆ ಎತ್ಕೊ. ಈ ಮಾಮ ಕೊಡ್ಸಲ್ಲ, ನೀನೇ ಕೊಡ್ಸು ಅಂತ. ನಾನು ಕೊಡ್ಸಲ್ಲ. ಯಾಕೆ ಕೊಡ್ಸಲ್ಲ ಕೇಳು? ಕಾಸಿಲ್ಲ. ಫೋನಲ್ಲಿ ಐತೆ, ತೆಗಿ ಏನು ತೆಗಿ. ಅಣ್ಣ ಇಲ್ಲಿ ಏನ್ದಿವಿ? ಯಾವ್ದಕ್ಕೆ ಸ್ಕೆಚ್ ಹಾಕಿದ್ರಿ? ಸ್ಕೆಚ್ ಹಾಕ್ತಾನೆ ಇನ್ನು. ಚಿನ್ನು ಮಾಮ ಏನ್ ಕಿವಿಗೆ ಹೂವ ಮಾಡ್ಕೋಗ್ತಾವ್ರೆ? ಯಾರು ಕೊಡ್ತಿದ್ದು? ಮಪ್ಪ ಎಲ್ಲಿ? ಅಜ್ಜಿ ಎಲ್ಲಿ? ಅಶಮ್ಮ ದರ್ಶನ ಆಯಿತು. 5 ಮಿನಿಟ್ಸ್ ಎಲ್ಲ ಆಗೋಯ್ತು ದರ್ಶನ. ತುಂಬ ಖುಷಿ ಆಗ್ತಿದೆ ಎಷ್ಟು ಬೇಗ ದರ್ಶನ ಆಯಿತು ಅಂತ. ಅಂದರೆ ಅಷ್ಟೊಂದು ಮಳೆನೂ ಇಲ್ಲ, ಲೈಟಾಗಿ ಡ್ರಿಸ್ಲಿಂಗ್ ಇದೆ, ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಇದು ಹೊರನಾಡು. ಗುಂಡು ಏನು ಆರ್ಡ್ರ್ ಮಾಡಿದ್ಯಾ ನೀನು? ಸನಿಹಾ ನೀನು? ನಿಶಾ? ಸೊ ಬ್ರೇಕ್ಫಾಸ್ಟ್ ಎಲ್ಲ ಈಗ ಮಾಡೋದಕ್ಕೆ ಬಂದಿದೆ. ಹೇಗಿತ್ತೋ ದರ್ಶನ? ದರ್ಶನ ಹೆಂಗಿತ್ತೋ ದೇವಸ್ಥಾನದಲ್ಲಿ? ಚೆನ್ನಾಗಿತ್ತು ಅಂದರೆ? ಚೆನ್ನಾಗಿತ್ತು. ದೇವ್ರ ಮುಂದೆನೇ ಬಿಡ್ತಾರೆ. ಹಾಂ, ಆಷಾಢ ಮಾಸ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಕಣ್ತುಂಬ ನೋಡ್ಕೊಂಡು ಹೂವಿನ ನೋಡ್ಬೋದು. ಎಷ್ಟೊತ್ತವರೆಗೂ ತುಂಬ ಹೊತ್ತು ನಿಂತಿದ್ವಿ. ಚೆನ್ನಾಗಿತ್ತು. ಹೂವಿನ ಅಲಂಕಾರ ಚೆನ್ನಾಗಿತ್ತು. ಹೇಗಿತ್ತು ದರ್ಶನ? ದರ್ಶನ ಚೆನ್ನಾಗಿತ್ತು. ಒಳ್ಳೆ ಕ್ಲೈಮೇಟು, ಮಳೆ ಸೂಪರ್, ಒಳ್ಳೆ ವೈಬು ಎಲ್ಲ ಚೆನ್ನಾಗಿ ಆಯಿತು. ತಿಂಡಿ ಬಂದಿದೆ ಕಳಸಕ್ಕೆ, ತಿಂಡಿ ಮಾಡ್ಬಿಟ್ಟು ನೆಕ್ಸ್ಟ್ ನೋಡುವ. ಹೇಗಿದೆ ದೋಸೆ? ಚೆನ್ನಾಗಿದೆ. ಹೇಗಿತ್ತು ದರ್ಶನ? ಚೆನ್ನಾಗಿತ್ತು. ಆಮೇಲೆ ಏನು ತಿಂದ್ರಿ? ಇಡ್ಲಿ ಅಷ್ಟೇ, 2 ಇಡ್ಲಿ ಒಂದು ಕಾಫಿ. ನಮ್ಮನ್ನು ಬಿಟ್ಬಿಟ್ಟು ಹೋಗಿ ತಿನ್ಕೊ ಬಂದ್ಬಿಟ್ರಿ. How was the trip, guys? Very nice. Fantastic. Please give me 5 rating, guys. என்னடி பேசுடா, பேசு. இப்படி பண்ற నాకు తమిళ్ తెలియదు. నాకు తెలియదు. నాకు తెలీదు. ದಿವಿತ್ನ ಕರ್ಸ ಮಾತಾಡ್ತಾನೆ. Welcome to the video. I am David. What is the Udupi beach? ದೆನ್ ನೋಡು ಇಲ್ಲಿ ಸೆಕೆ ಆಗ್ತೈತೆ. ಬೀಚ್ ಹೋಗಿ ಚೆನ್ನಾಗಿ ಬಾಳೆ ತಿನ್ಬಿಟ್ಟು ಬಾತ್ರೂಮ್ ಹೋಗ್ಬಿಡು ಫಸ್ಟು. This is my mama. He's daily telling that like that mama is full mad. ಇನ್ಮೇಲೆ ಅರ್ಜೆಂಟ್ ಆಗ್ಬಿಟ್ಟೈತೆ. ಮನೆ ಕರ್ಕೊಂಡು ಹೋಗು ಅಂತ ನೀನ್ ಫೋನ್ ಮಾಡ್ಬಿಟ್ಟು ಪಾಪದೇನೋ ಇಟ್ಕೊಬಿಟ್ಟು ಅದು ಅದೇನೋ ಸ್ಟಿಚ್ ಹಾಕ್ಬಿಟ್ಟು ಇಸ್ಕೊ ಬಾ ಅಂತ ಅಲ್ಲಿ ಕರ್ಕೊಂಡು ಹೋಗೋಣ. ಆಮೇಲೆ ಕರ್ಕೊಂಡು ಮನೆ ಹತ್ರ ಬಿಟ್ಟೆ. ಸನಿಯಾ ಹಾಯ್ ಗಾಯ್ಸ್. ಸನಿಯಾ ನಿಂಗೆ ಯಾರು ಇಷ್ಟ? ಮಾಮ ಇಷ್ಟನಾ ಮಮ್ಮಿ ಇಷ್ಟನಾ? ಮಾಮ ಇಷ್ಟ. ಹೇಗೆ
ಕ್ಲೋಸು. ಫಸ್ಟು ಹೊಟ್ಟೆಗೆ ಊಟ ಬಿದ್ಮೇಲೆ ನಮಗೆ ಎನರ್ಜಿ. ಫಸ್ಟ್ ಊಟಕ್ಕೆ ಹೊಟ್ಟೆ ಬಿಡಬೇಕು, ಹೊಟ್ಟೆಗೆ ಊಟ ಬಿಡಬೇಕು. ಆಮೇಲೆ ಹೊಟ್ಟೆಗೆ ಉಪವಾಸ. ಆಮೇಲೆ ಮತ್ತೆ ಮತ್ತೆ ಬೀಚಲ್ಲಿ ಸಿಗ್ತೀವಿ. ಮಳೆ ಅಂತೆ. ಎಲ್ಲರೂ ಗೈಸ್ ನೆಗೆಟಿವ್ ಆಗಿ ಹೇಳಿ 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 ಹಾಕಿ ಮಾಡಾಗೆ ಆಗೋಯ್ತು. ಆಯ್ತಾರಂತೆ ಹೇಳೋದು ಎಲ್ಲರೂ. ಅಲ್ಲಿಂದ ಏನು ಹೇಳೋಕ್ಕಾಗುತ್ತೆ. ಬಟ್ ಆದರೂ ಭಾಳ ಹೊಟ್ಟೆ ಪರವಾಗಿಲ್ಲ. ಹೊಟ್ಟೆ ಹಸಿಯೋದಕ್ಕಿಂತ ಏನು ಗೊತ್ತಾ, ಈ ಲಾಸ್ಟಲ್ಲಿ ಕುತ್ಕೊಂಡಿದೀವಲ್ಲ, ಟರ್ನಿಂಗಲ್ಲಿ ಹೋಗಿ 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 ಹೊಟ್ಟೆ ಎಲ್ಲ ಗುಲಾಬ್ ಜಾಮೂನ್ ಎಲ್ಲ ಇವನಿಂದಾನೆ. ಇವನಿಂದಾನೆ ನಾನೇನು ಮಾಡಿದೆ ಅಷ್ಟೇ ಕರೆಕ್ಟಾಗಿ ಹೇಳಿದೆ. ಶೃಂಗೇರಿಗೆ ಹೋಗೋಣ, ಅಲ್ಲೇ ಮೇಜರ್ ಕೆಲಸ ಇರೋದು, ಅದು ಮುಗಿಸ್ಕೊಳ್ಳೋಣ ಅಂತ. ಇಲ್ಲ ಇಲ್ಲ ಬೇಡ ಬೇಡ, ಯಾರೋ ಹೇಳೋರು ನನಗೆ ಫಸ್ಟ್ ಹೊರನಾಡಿಗೆ ಹೋಗ್ಬೇಕಂತೆ ಅಂದ್ಬಿಟ್ಟು ಕರ್ಕೊಬಂದ್ರು. ಹೊರನಾಡು ಒಂದು ಕರ್ಕೊಬಂದು ಇವಾಗ ಮನೆಗೆ ಕರ್ಕೊಂಡು ಹೋಗ್ತಾರೇನೋ ಅನ್ಸ್ತೈತೆ ನನಗೆ. ಯಾಜಿ ಯಾರಿತ್ತು ವಯಸ್ಸಾಗಿ ಕರ್ತಾ ಇತ್ತು ಅಂತ ಅಳ್ಬೇಕೇನೋ. ಫ್ರೆಂಡ್ಸ್, ಕೊನೆಗೂ ಬಂದ್ವಿ ಬೀಚ್ಗೆ. ಆದರೂ ಇಲ್ಲಿ ಅಲೋ ಮಾಡಲಿಲ್ಲ. ಬಟ್ ಏನೇನೋ ಮಾಡಿ ಸ್ವಲ್ಪ ಫೋಟೋಸು ವೀಡಿಯೋಸ್ ತಗೊಂಡು ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ತುಂಬ ಅಲೆ ಜಾಸ್ತಿ ಫೋರ್ಸ್ ನೋಡಿ. ಸನ್ಸೆಟ್ ಆಯಿತು. ಸೊ ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ಮಲ್ಪೆ ಬೀಚಿಂದ ದರ್ಶನ ಮಾಡಬೇಕು ಗಾಯ್ಸ್. ಇವಾಗ ಉಡುಪಿ ಕೃಷ್ಣ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಂಟ್ರಿ ಆಗ್ತಾ ಇದೆ. ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಗುಂಡು, ಏನು ಸಮಾಚಾರ? ನಿದ್ದೆ ಬರ್ತಾಯಿದ್ಯಾ? ನಿದ್ದೆ ನಿದ್ದೆ ಮಾಡಿದ್ರೆ ಸಾಕು ಅನ್ಸ್ಬಿಟ್ಟೈತೆ. ಏನು ಅಂತ ನಮ್ದೇನೋ ಸಿಕ್ಕಿ ಮ್ಯಾಟ್ರ್ ಕೇಳೋಣ ಬನ್ರಿ. ವಾಟ್ಸ್ ಯುವರ್ ಪ್ರಾಬ್ಲಮ್? ಏನು ಸಮಾಚಾರ ಹೇಳು. ಏನು ಸಮಾಚಾರ? ಎಲ್ಲ ಆರಾಮಾ? ಸರಿ, ಎಲ್ಲ ಆರಾಮಿದ್ರೆ ಸರಿ. ಅಲ್ಲಿ ಇವಾಗ ಎಲ್ಲಿಗೆ ಬಂದಿದ್ದೀವಿ? ಉಡುಪಿ ಕೃಷ್ಣ ದೇವಸ್ಥಾನ ದರ್ಶನ ಮಾಡಿಕೊಂಡು ಊಟ ಮಾಡ್ಕೊಂಡು ಮತ್ತೆ ಶೃಂಗೇರಿ ಹೋಗೋಣ. ಸರಿ, ಓಕೆ ಬನ್ನಿ. ದರ್ಶನ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ವಿಡಿಯೋ ಮಾಡು. ಬೈಲಿ ಆಟ ಸಾಮಾನು ಬೇಕಾ? ಕೊಡಿಸ್ತೀನಿ. ಆಯಿತು, ಕೊಡಿಸ್ಬೇಕು. ಏನು ಬೇಕು? ಕೊಡಿಸಿಲ್ಲ ಅಂದರೆ ಏನು ಬೇಕು? ನನಗೆ ಅದು ಅದೆಲ್ಲ ಕೊಡ್ಸಲ್ಲ, ನಾನು ತಲೆನೋವು ಬರ್ತೈತಿ. ಆಯಿತು. ಬ್ಯಾಗು ಆಮೇಲೆ ಕೀ ಬಂಚಲ್ಲಿ ಇರುತ್ತಲ್ಲ ಬ್ಯಾಗು. ಸರಿ, ಎಲ್ಲ ತಗೊಳ್ತೀನಿ. ಆಮೇಲೆ ನಿನ್ನ ಫೋನಿಂದ ಫೋನ್ಪೇ ಮಾಡಿ, ಓಕೆನಾ? ಎಮೋಷನಲ್ ಮೂಮೆಂಟ್ಸ್ ನಂಗಾಯ್ತು ಇವಾಗ. ಒಳ್ಳೆ ಮರ್ಯಾದೆ ಹಂಗೆ ಮತ್ತೆ ಇನ್ನಂಗೆ ದೊಡ್ಡವರಪ್ಪ. ಇವಾಗ ನೀವು ಸಂಪಾದನೆ ಮಾಡ್ತಾ ಇದ್ದೀರಾ, ನಮ್ಗೆ ಕೊಡಿಸ್ಬೇಕು. ಉಡುಪಿ ಕೃಷ್ಣನ ದರ್ಶನ ಆಯಿತು. ತುಂಬ ಚೆನ್ನಾಗಿತ್ತು ದರ್ಶನ. ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ. ಸೊ ಈಗ ಪ್ರಸಾದಕ್ಕೆ ಬಂದಿದ್ದೀವಿ. ಪ್ರಸಾದ ಆದಮೇಲೆ ಹೋಮ್ ಸ್ಟೇಗೆ ಹೋಗ್ತೀವಿ. ಆ್ಯಂಡ್ ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.